ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಬರೀ ಜಪಾನ್ ಟ್ರಿಪ್ಪೇ ಕಾಣಿಸ್ತಾ ಇದೆಯಾ? ಹಾಗಿದ್ರೆ ನೀವು ನಿಮ್ಮ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ಪ್ಲೇಸ್ ಅಂತೂ ಖಂಡಿತ ಮಿಸ್ ಮಾಡಿಬಿಡಿ. ಎಸ್ಪೆಷಲಿ ನೀವು ಬೀಚ್ ಪರ್ಸನ್ ಆಗಿದ್ರೆ. ಎಲ್ಲರೂ ಟೋಕಿಯೋ, ಹೊಸಾಕಾ, ಕ್ಯೋಟೋ ಅಂತಾನೆ ಹೋಗ್ತಾರೆ. ಆದರೆ ನಾವು ಜಪಾನ್ಗೆ ಹೋದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಓಕಿನಾವಾಗೆ ಹೋಗಿದ್ವಿ. ಯಾಕಂದರೆ ನಾವೆಲ್ಲರೂ ಕಂಪ್ಲೀಟ್ಲಿ ಬೀಚ್ ಪರ್ಸನ್ಸ್. ಓಕಿನಾವಾನ ಹವಾಯಿ ಆಫ್ ಜಪಾನ್ ಅಂತ ಕರೀತಾರೆ. ಸೊ ನಿಮಗೆ ಸಿಟಿ ನೋಡಿ ನೋಡಿ ಸಾಕಾಯಿತು, ಜಪಾನಲ್ಲೂ ಬ್ಯೂಟಿಫುಲ್ ಬೀಚಸ್ ನೋಡಬೇಕು, ಹವಾಯಿ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಓಕಿನಾವಾಗೆ ಹೋಗಲೇಬೇಕು. ನನಗಂತೂ ಓಕಿನಾವಾ ಯಾವುದೋ ಒಂದು 90s ಸಿಟಿ ಥರ ಫೀಲ್ ಕೊಡ್ತು. ಎಲ್ಲವೂ ತುಂಬ ಕಾಮ್, ಪೀಸ್ಫುಲ್, ಸ್ಲೋ ಪೇಸ್ಡ್ ಆಗಿತ್ತು. ಪ್ಲಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಅಷ್ಟೇ ಲೆಸ್ ಕ್ರೌಡೆಡ್ ಕೂಡ ಆಗಿದೆ. ಅದೇ ಅದರದ್ದು ಬೆಸ್ಟ್ ಪಾರ್ಟ್. ಸೊ ಅಲ್ಲಿ ಏನೇನು ಮಾಡಬೇಕು, ಎಷ್ಟು ಬ್ಯೂಟಿಫುಲ್ ಬೀಚಸ್ ಇದೆ, ನಾವು ಹೇಗೆ ಫ್ಲೈಟ್ ಬುಕ್ ಮಾಡ್ಕೊಂಡ್ವಿ, ಎಷ್ಟು ಟೈಮ್ ಆಯಿತು, ಎಲ್ಲಿ ಸ್ಟೇ ಮಾಡಬೇಕು, ಯಾವ್ಯಾವ ಪ್ಲೇಸ್ನ ಮಿಸ್ ಮಾಡಲೇಬಾರ್ದು ಎಲ್ಲ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋಲಿ ಕಂಪ್ಲೀಟ್ ಓಕಿನಾವಾ ಗೈಡ್ ಶೇರ್